ಒಂದು ವೆರಿಫಿಕೇಶನ್ ಕಳಿಸ್ಕೊಡ್ತೀನಿ, ಇಮ್ಮಿಡಿಯೇಟಾಗಿ ಕಳಿಸಿ ಯಾವುದಾದ್ರು ಒಂದು ಟ್ರೈನನ್ನು ಡೈವರ್ಟ್ ಮಾಡೋಕ್ಕೆ ದಾರಿ ಮಾಡ್ತೀನಿ. ಇನ್ನೂ ಒಂದು ಟ್ರೈನ್ ಬರ್ತಾ ಇದೆ ತಿರುಪತಿಗೆ ಚಿಕ್ಕಮಗಳೂರಿಂದ. ನಮಗೆ ಬೇಲೂರು ಒಂದು ಕಂಪ್ಲೀಟ್ ಆಗೋದ್ರೆ ನಮ್ಗೆ ಭಾರಿ ಈಸಿ ಆಗ್ತದೆ. ಬೇಲೂರು ಅದಾದಮೇಲೆ ಬೇಲೂರಿಂದ ಹಾಸನ ಅದು ಕೂಡ ಕಂಪ್ಲೀಟ್ ಆಗಿ ಇವಾಗ 29 ಕಿಲೋಮೀಟ್ರು ಎಲ್ಲಾಗಿ ಅಕ್ವಿಜೇಷನ್ ಒಂದು ನಿಂತಿದೆ. ದುಡ್ಡು ಕೊಟ್ಟಿದ್ದೀವಿ, ಏನೆಲ್ಲ ಮಾಡಿದ್ದೀವಿ. ಇವಾಗಿರೋ ಜಿಲ್ಲಾಧಿಕಾರಿ ಪಾಪ ತುಂಬ ಚೆನ್ನಾಗಿ ಮಾಡಿ ಇವಾಗ ಹ್ಯಾಂಡ್ ಓವರ್ ಮಾಡ್ತಾವ್ರೆ. ಅದಾದಮೇಲೆ DPR ಮಾಡಿಸ್ತೀನಿ. ಇವೆಲ್ಲ ನೋಡಿ 106 ವರ್ಷದ ಇತಿಹಾಸ ಇತ್ತು. ನಾನು ಬಂದಮೇಲೆ ಏನು ಮಾಡಿದೆ, ನನಗೂ ಒಂದು 50 ವರ್ಷದ ಅನುಭವ ಆಯಿತು. ಸ್ವಲ್ಪ ಒಂದಷ್ಟು ತಂದೆ ಮತ್ತು ಹೊಸ ಲೈನ್ಗಳಿಗೆ ಹೆಚ್ಚಾಗಿ ಸುಮಾರು 30-40 ವರ್ಷದಿಂದ ನಿಂತೋಗಿತ್ತು. ಅದಕ್ಕೆ 52,000 ಕೋಟಿ ಆಯಿತು. ರೈಲ್ವೆ ಲೆವೆಲಿಂಗ್ ಕ್ರಾಸ್ಗಳು ಒಂದು ಕ್ರಾಸ್ ನಿಂತರೆ ಹಾಕಿದ್ರೆ 15-20 ನಿಮಿಷ ಬೇಕು ಟ್ರಾಫಿಕ್. ಮೊದಲು ಒಂದು ಟ್ರೈನ್ ಬರೋದು 2-3 ಟ್ರೈನ್ ಬರೋಕ್ಕೆ ಬರ್ತಿದೆ, ಒಂದು ಸಾರಿ ಗೇಟ್ ಹಾಕಿದ್ರೆ. ಅದಕ್ಕೆ ಪೂರ್ತಿ ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಇರಬಾರ್ದು ಅಂದ್ಬಿಟ್ಟು ಈಗಾಗಲೇ 27 ಮುಗಿತಾ ಬಂದಿವೆ. ಒಂದು 12-13 ಮುಗಿಸಿದ್ದೀನಿ. ಅದಲ್ದಿರ ಇಡೀ ಬೆಂಗಳೂರಿಗೆ 100 ಕಿಲೋಮೀಟ್ರ್ ದೂರದಲ್ಲಿ ಎಷ್ಟು ರೈಲ್ವೆ ಲೈನ್ಗಳು LC ಗೇಟ್ಗಳಿದ್ದೋ ಎಲ್ಲವನ್ನು ತೊಗೊಂಡು ಈ ಸಾರಿ ಇದೊಂದೇ ವರ್ಷ, ಮುಂದಿನ ವರ್ಷದೊಳಗಡೆ 46-47 ಮುಗಿಸ್ತಾ ಇದ್ದೀವಿ. 143 ಇತ್ತು, ಇನ್ನು ಉಳಿದೋದು ಒಂದು 60-70 ಉಳಿತವೆ. ಅದು ಕೂಡ ಕಾರ್ಪೊರೇಷನ್ ಲೆವೆಲಿಂದ ಹಿಡಿದು 100 ಕಿಲೋಮೀಟ್ರ್ ಏನಿದೆ ಬೆಂಗಳೂರು ಸುತ್ತ, ಇನ್ಕ್ಲೂಡಿಂಗ್ ಕೋಲಾರ ಒಂದು ಹಂತಕ್ಕೆ ತಂದಿದ್ದೀವಿ. ನನಗೆ ಇವ್ರ ಡಿಮ್ಯಾಂಡು ನಮ್ಮ ಕೃಷ್ಣಕುಮಾರ್ದು ಮತ್ತು ಬಲರಾಮ್ ಡಿಮ್ಯಾಂಡು ತುಮಕೂರಿಂದ ಇದ್ರದ್ದು ಚಿಕ್ಕಮಗಳೂರು ತಿರುಪತಿ ಹೇಳಿದ್ದಾರೆ. ನನಗೆ ಅದು ನಾನು ಸ್ವಲ್ಪ ನಂದು ತಪ್ಪಿದೆ, ನಾನು ಅದು ಇದು ಮಾಡಿದ್ದೆ. ಅದೇನಾಗಿದೆ, ಅದು ಅರಸೀಕೆರೆ, ಚಿಕ್ಕಮಗಳೂರು, ಅರಸೀಕೆರೆ, ತುಮಕೂರು, ತಿಪ್ಟೂರು ಈ ಮೇಲೆ ಹೋಗ್ತದೆ ಅಂತ. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಚೆಕ್ ಮಾಡಿಸ್ತೀನಿ. ಚೆಕ್ ಮಾಡಿಸ್ಬಿಟ್ಟು ಯಾವ ರೀತಿ ಅದಕ್ಕೆ ನಿಮ್ಗೆ ಅಸಿಸ್ಟ್ ಮಾಡೋಕ್ಕೆ ಸಾಧ್ಯನೋ ಮಾಡ್ತೀನಿ. ಇನ್ಯಾವುದೋ ಟ್ರೈನ್ ನಿಲ್ಸಕ್ಕೆ ಹೇಳಿದ್ದೀನಿ. ಒಂದೇ ಭಾರತ್ ನೋಡ್ರಿ, ಜಿಲ್ಲಾ ಕೇಂದ್ರಗಳಲ್ಲೇ ನಿಲ್ಸೋಕ್ಕಾಗೋದಿಲ್ಲ. ನೀವು ತುಮಕೂರಿನವರು ಎಷ್ಟು ಬುದ್ಧಿವಂತರು ಅಂದರೆ ತುಮಕೂರಿನಲ್ಲೇ ಒಂದೇ ಭಾರತ್ ನಿಲ್ತಾ ಇರಲಿಲ್ಲ ಬರೋ ಗಂಟ. ನಾನು ಬಂದಮೇಲೆ ಒಂದೇ ಭಾರತ್ ನಾನು ಬಂದಮೇಲೆ ಇವಾಗ ಒಂದು ನಿಮಗೆ ಸಹಾಯ ಮಾಡ್ಬೋದು. ನಾನು ನಿಮ್ಮ ಡಿಸ್ಟ್ರಿಕ್ನಲ್ಲಿ ಇದೊಂದೇ ಬರ್ತಾರೆ. ಮೈಸೂರು ಹಾಸನಿಂದ ಚನ್ನರಾಯಪಟ್ಟಣಕ್ಕೆ ಹೋಗೋ ಟ್ರೈನು ಚನ್ನರಾಯಪಟ್ಟಣದಿಂದ ನಿಲ್ತಾ ಇರಲಿಲ್ಲ. ಅದು ನಿಮ್ಗೆ ಗೊತ್ತಿದೆಯಲ್ಲ, ಗೊತ್ತಿಲ್ಲ. ನಾನು ಬಂದಮೇಲೆ ಮನೆಯೆಲ್ಲ ನಿಲ್ಲಿಸಿದ್ದು. ಅದಕ್ಕೆ ಒಂದು ಮೆಮೊ ಹಾಕಿದ್ದೀನಿ. ಇವಾಗ ಹಾಸನದಿಂದ ಚನ್ನರಾಯಪಟ್ಟಣ ಕುಣಿಗಲ್ ಮೇಲೆ ಇನ್ನೊಂದು ಮೆಮೊ ಟ್ರೈನ್ ಬಿಡ್ತಾ ಇದ್ದೀನಿ. ಇಷ್ಟೆಲ್ಲ ಬಿಡ್ತೀವಿ ನಾವು. ಅದರಿಂದ ನಿಮಗೆ ನಾನು ತುಮಕೂರಿಂದ ಮೆಮೊ ಬಿಟ್ಟಿದ್ದೀನಿ. 20 ರೂಪಾಯಿ ಕೊಟ್ಟರೆ ತುಮಕೂರಿಗೆ ಹೋಗ್ತೀನಿ, 10 ರೂಪಾಯಿ ಕೊಟ್ಟರೆ ನೀವೆಲ್ಲಿ ಬೇಕಾದ್ರೆ ಇಳ್ಕೊಬೋದು. ಹಾಗೆ ಅದು ಒಂದು ಮಾಡಿದ್ದೀವಿ. ನಿಮಗೂ ಅದೇನು ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀವಿ. ಹಾಸನ, ಚನ್ನರಾಯಪಟ್ಟಣ, ಕುಣಿಗಲ್ ಮಾರ್ಗ ತಿರುಪತಿ ಅದು ಚೆಕ್ ಮಾಡಿಸ್ತೀನಿ ಅಂತ ಮಾಡಿದೆ. ನನಗೆ ಪೂರ್ತಿ ತಲೆಯಲ್ಲಿಲ್ಲ. ನನ್ನ ತಲೆ ಬರಬೇಕಾದ್ರೆ ಅಧಿಕಾರಿಗಳ ರಿಪೋರ್ಟು ಮುಖ್ಯ. ಅವ್ರು ಮಾಡೋಕ್ಕಾಗೋದಿಲ್ಲ ಅಂತ ಬರೆದ್ರೆ ಮಾಡಿ ಅಂತ ಹೇಳ್ತೀನಿ. ಏನಿದೆ ಎತ್ತಿದೆ ಮಾಹಿತಿ ಬೇಕಲ್ವಾ? ನೀವು ಹೇಳೋದು ನಾನು ಹೇಳೋದು ಕೇಳೋಕ್ಕಾಗೋದಿಲ್ಲ. ಹಾಗಾಗಿ ಮೊದಲು ನಿಮ್ಮ ಟ್ರೈನು 80 ಕಿಲೋಮೀಟರ್ ಹೋಗ್ತಾ ಇರಲ್ಲ, ಇವತ್ತು 110 ಕಿಲೋಮೀಟ್ರ್ ಓಡ್ತಾ ಇದೆ ಸ್ಪೀಡು. ಅದು ಇನ್ನೊಂದು 1 ತಿಂಗಳಲ್ಲಿ 135 ಕಿಲೋಮೀಟ್ರ್ ಆಗ್ತಾಯಿದೆ. ಹಾಸನ ಬೆಂಗಳೂರು ಇನ್ಮೇಲೆ ನಿಮ್ಗೆ 1.5 ಗಂಟೆ ಕೊಟ್ಟಿರ್ತೀರಿ. ಇವೆಲ್ಲವೂ ಕೂಡ ಮೋದಿಯವ್ರ ಸರ್ಕಾರದಲ್ಲಿ ಮೋದಿಯವರ ದಿನಚರಿ ಇದೆಯಲ್ಲ, ಅಭಿವೃದ್ಧಿ ಬಿಟ್ಟರೆ ಬೇರೆ ಗೊತ್ತಿಲ್ಲ ಅವ್ರಿಗೆ. ನಾನಂತ ಅವನು ಬಂದು 52,000 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ನಮ್ಮ ಕ್ಷೇತ್ರಗಳು. ಇವತ್ತು ಕರ್ನಾಟಕದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಮಾಡಿಸ್ತಾ ಇದ್ದೀನಿ. ಮತ್ತು ಎಲ್ಲೆಲ್ಲಿ ಗೇಟ್ಗಳಿದ್ದು LC ಗೇಟ್ಗಳು ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿಸ್ತಾ ಇದ್ದೀನಿ. ಎಲ್ಲಕ್ಕೆ ನಾನು ಡಬಲಿಂಗ್ ಲೈನ್ ಮಾಡ್ತಾಯಿದ್ದೀವಿ. ತುಮಕೂರು ಬೆಳಗ್ಗೆ ಹೋದರೆ ನಿಮಗೆಲ್ಲ ಕಡಿಮೆ ಆಗ್ತದೆ ಅಂತ ತುಮಕೂರಿಗೆ 2 ಲೈನ್ ಇತ್ತು, ಅದನ್ನು 4 ಲೈನ್ ಮಾಡಿ DPR ಆಗಿ ಬೋರ್ಡು ಅಪ್ರೂವ್ ಮಾಡಿಸಿದ್ದೀನಿ. ಇನ್ನೊಂದು ವರ್ಷದಲ್ಲಿ ಅದು ಕೂಡ ಅಕ್ವಿಜೇಷನ್ ಶುರು ಆಯ್ತದೆ. ಅಕ್ವಿಜೇಷನ್ನು ಕೂಡ ನಾವು ಪಾರದರ್ಶಕ, ಏನು ರೈಟ್ ಇದೆ ಅದ್ರ 10 ಪಟ್ಟು ಕೊಡ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಗೋತೀವಿ. ಅದು ಮಾಡದೆ ಹೋದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮದು ನಿಮ್ಮ ಚಿಕ್ಕಮಗಳೂರು ಟ್ರೈನು ತಿರುಪತಿ ಅಂತೀರಿ, ವೆಂಕಟೇಶ್ವರ ಸ್ವಾಮಿಗೆ ಇನ್ನೊಂದು ಸಾರಿ ಕೈ ಮುಗಿರಿ. 10 ರೂಪಾಯಿ ಮಾಡ್ತೀವಿ, ಇಲ್ಲ 15 ರೂಪಾಯಿ ಮಾಡ್ತೀವಿ. ದೊಡ್ಡದಲ್ವ ಯಜಮಾನ? ಎಲ್ಲ ಮೋದಿಯವ್ರದ್ದು, ನಮ್ದಲ್ಲ. ಎಲ್ಲ ಕೊಡುಗೆಗಳು ಮೋದಿಯವ್ರದ್ದು. ರೆವಿನ್ಯೂ ಪ್ರಾಬ್ಲಮ್ ಒಂದೇ ಭಾರತ ಆಗೋದಿಲ್ಲ. ರೆವಿನ್ಯೂ ಪ್ರಾಬ್ಲಮ್ ಇತ್ತು ತಿರುಪತಿ ಗಾಡಿಗೆ ಅಂತ ನಮ್ಮ ಕಡೆಯಿಂದ ಹೋಗ್ತಾರದು. ಪ್ರಾಯೋಗಿಕವಾಗಿ ಒಂದು 6 ತಿಂಗಳು ಬಿಟ್ಬಿಟ್ಟು ಆಮೇಲೆ ನೋಡ್ರಿ ಯಜಮಾನ್ರೆ,
ನೀವು ಒಂದ್ಸಲ ಅದು ಹೇಳಿದ್ರಿ. ನಿಮ್ಮ ಕಾಂಗ್ರೆಸ್ ಕಾಲದಲ್ಲಿ ಏನು ಮಾಡೋರು? ಕಾಂಗ್ರೆಸ್ ಅಲ್ಲ. ಸ್ವಲ್ಪ ಜ್ಞಾನಪ್ಪ ಇದೆ. ಏನು ಮಾಡೋರು? ಓಡಿಸೋರು, ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡೋರು. ಮೋದಿಯವರು ಕೊರೋನಾದಲ್ಲಿ 37 ಟ್ರೈನ್ ನಿಂತೋಗಿದ್ದು, 37 ಮನೆ ಓಪನ್ ಮಾಡೋದು. ಇದರೊಳಗೆ ಪ್ಯಾಸೆಂಜರ್ ಟ್ರೈನಲ್ಲಿ 100 ರೂಪಾಯಿ ಟಿಕೆಟು ನಾವು ಕೊಡ್ತಾ ಇರೋದು 54 ರೂಪಾಯಿಗೆ. ಮೊನ್ನೆ ಕೇವಲ 1%, 1 ಪೈಸಾ ಜಾಸ್ತಿ ಮಾಡಿದ್ಕೇನೆ ದೊಡ್ಡ ಗಾಡಾಟೆ ಎತ್ಕೊಂಡು. ಅದು ಬಿಟ್ಟರೆ ಏನೂ ಇಲ್ಲ. ಒಂದು ನಿಮಗೆ ಯಾವುದೇ ಟ್ರೈನ್ಗಳು, ಪ್ಯಾಸೆಂಜರ್ ಟ್ರೈನ್ಗಳು ಅಂತ ಲಾಭದಾಯಕ ಅಲ್ಲ. ಗೂಡ್ಸ್ ಇದೆಯಲ್ಲ, ಗೂಡ್ಸಲ್ಲಿ ಇದಾಗ್ತದೆ. ಮತ್ತು ದೇಶಕ್ಕೆ ಪ್ರಯಾಣ ಮಾಡೋರು ಇನ್ನೆಲ್ಲಿ ಹೋಗಬೇಕು? ರೋಡಲ್ಲಿ ಹೋದರೆ ಆಕ್ಸಿಡೆಂಟ್ಗಳು. ಅದಕ್ಕೆ ನನಗನ್ನಿಸ್ತದೆ ಇನ್ನೊಂದು 6 ತಿಂಗಳೊಳಗಡೆ ನೀವು ನಿರೀಕ್ಷೆ ಮಾಡಿದಷ್ಟು ಇನ್ನೂ ಒಂದಷ್ಟು ಟ್ರೈನ್ ಬರ್ತಾವೆ. ಮತ್ತು ಹಳೇ ಬೋಗಿಗಳನ್ನೆಲ್ಲ ತೆಗಿತಾ ಇದ್ದೀವಿ ಯಜಮಾನ್ರೆ. ಹಳೇ ಬೋಗಿಗಳೇನಿದ್ದೋ ಅವೆಲ್ಲವೂ ಕೂಡ ಶಿಫ್ಟ್ ಮಾಡಿ ಹೊಸದು ಮಾಡ್ತಾಯಿದ್ದೀವಿ. ಮತ್ತು ಒಂದು ಮೋದಿಯವರು ಬಡ್ಜೆಟನ್ನು ತೆಗೆದು ಜನರಲ್ ಬಡ್ಜೆಟ್ ಹಾಕ್ಮೇಲೆ ನಮ್ಮ ಬಡ್ಜೆಟ್ ಎಷ್ಟು ಗೊತ್ತಾ? 3 ಲಕ್ಷ ಕೋಟಿ. ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟು ಬರೀ 3 ಲಕ್ಷ ಕೋಟಿ. ಅದಲ್ದಿರ ಬೇರೆ ಬೇರೆ ಪ್ರಾಜೆಕ್ಟ್ಗಳು. ಮೋದಿಯವ್ರ ತಲೆಯಲ್ಲಿ ಏನಿದೆ? ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಆಗಬೇಕು, ರಾಜ್ಯ ಆಗಬೇಕಾದ್ರೆ ಜಿಲ್ಲೆ ಆಗಬೇಕು, ಜಿಲ್ಲೆ ಆಗಬೇಕಾದ್ರೆ ತಾಲೂಕು ಆಗಬೇಕು. ಈ ಎಲ್ಲಕ್ಕೂ ಗ್ರೋತ್ ಇಂಜಿನ್ ಯಾವುದು? ರೈಲ್ವೆ. ಒಂದು ದಿನಕ್ಕೆ 2 ಕೋಟಿ ಜನ ಓಡಾಡ್ತಾರೆ. ಬೆಂಗಳೂರಿಗೆ ಒಂದು ದಿನಕ್ಕೆ 600 ಚಿಲ್ಲರೆ ಟ್ರೈನ್ಗಳು ಬರ್ತವ್ರೆ. ಈ ನೀವು ನಂಬೋದಿರ ದಿಗ್ಲಾಯ್ತದೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಕುಡಿಗಲ್ಲು ಬೆಳೀತದೆ. Welcome to KK Jungle Resort Tumco! From the west to the east, Corporate events or a luxury stay. deluxe suites where the forest breeze sways. From the bonfire light to the morning dew, Tumkur is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.